ಫ್ರೆಂಡ್ಸ್ಗಳೇ, ವೆಲ್ಕಮ್ ಟು ದ ಮೈ ಚಾನಲ್. ಹಾಗೆ ಇವತ್ತು ನಾನು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಆ ಕಮ್ಯುನಿಟಿ ಯಾರು ಕೊಡ್ತಾರೆ, ಅದು ಹೇಗೆ ಬರುತ್ತೆ, ಅದು ಬಂದರೆ ಏನಾಗುತ್ತೆ ಅನ್ನೋ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕನ್ನು ಕೊಡಿ. ಹಾಗೆ ಇವತ್ತಿನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನು ಅಂದರೆ, ಇದು ನೀವು ಎಲ್ಲನ ಬೇರೆಯವ್ರ ವಿಡಿಯೋಸ್ ಕಾಪಿ ಹೊಡೆದ್ಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ನಿಮ್ಮ ಎಡಿಟ್ ಮಾಡಿಬಿಟ್ಟು ಅದಕ್ಕೆ ಆ ಸುಣ್ಣ ಮಣ್ಣು ಎಲ್ಲ ಹೊಡೆದ್ಬಿಟ್ಟು ಆ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ಅವರು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಹಾಗೆ ಫ್ರೆಂಡ್ಸ್, ಕಮ್ಯುನಿಟಿ ಗೈಡ್ಲೈನಲ್ಲಿ 3 ಸ್ಟೆಪ್ ಇರುತ್ತೆ. ಮತ್ತೆ ಅದು ಹೇಗೆ ಬರುತ್ತೆ, ಅದೆಲ್ಲಿ ಬಿಡುತ್ತೆ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ. ಹೇಗೆ ಬರುತ್ತೆ ಅಂದರೆ, ನಿಮ್ಮ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮನ್ನು ಓಪನ್ ಮಾಡಿಕೊಂಡು ಯೂಟ್ಯೂಬ್ ಕ್ರೋಮ್ ಅಂತ ಸರ್ಚ್ ಮಾಡಿ. ನಾನು ಸರ್ಚ್ ಮಾಡ್ಕೊಂಡಿದ್ದೀನಿ. ಸರ್ಚ್ ಮಾಡ್ಕೊಂಡ್ಮೇಲೆ ಚಾನಲ್ ಡ್ಯಾಶ್ಬೋರ್ಡ್ಗೆ ಬನ್ನಿ. ಚಾನಲ್ ಡ್ಯಾಶ್ಬೋರ್ಡ್ಗೆ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಒಂದು ಅಕೌಂಟಲ್ಲಿ ಆಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ ಅಂದರೆ ಒಂದು ವಾರ್ನಿಂಗ್ ಅನ್ನು ಕೊಡ್ತಾರೆ. ಫಸ್ಟ್ ಟೈಮು ನೀವೇನಾದ್ರು ತಪ್ಪು ಮಾಡಿದರೆ, ಅದೇ ಯಾರ್ದೋ ವಿಡಿಯೋ ತಗೊಂಬಂದು ನೀವು ಹಾಕೊಂಡ್ಬಿಟ್ರೆ ವಾರ್ನಿಂಗ್ ಕೊಡ್ತಾರೆ. ನೆಕ್ಸ್ಟ್ ಏನಂದರೆ, ಆಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂದರೆ ಏನು ಗೊತ್ತಾ? ಆಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂದರೆ ನೀವು ಇದೇ ಥರ ನೆಕ್ಸ್ಟು ಇದೇ ಥರನೇ ಇನ್ನೊಂದು ಯಾವುದೋ ಸಲಾರ್ ಮೂವಿ ಬಂದಿದೆ, ಈ ಥರ ಕಟೇರ ಮೂವಿ ಬಂದಿದೆ, ಆ ಥರ ಯಾವ್ದಾದ್ರು ಸಿನಿಮಾಗಳು ರಿಲೀಸ್ ಆಗಿದ್ದಾವೆ, ಟ್ರೆಂಡಿಂಗಲ್ಲಿದ್ದಾವೆ ಅಂದ್ಬಿಟ್ಟು ನೀವು ಕಾಪಿ ಹೊಡೆದ್ಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿಬಿಟ್ಟು ಅದು ಕಮ್ಯುನಿಟಿ ಗೈಡ್ಲೈನ್ ಒಂದು ಸ್ಟ್ರೈಕನ್ನು ಹೇಳಾಗುತ್ತೆ. ಅದಾಡಿದ್ರೆ ನಿಮ್ಮ ಮಾನಿಟೈಸೇಷನ್ ಆನ್ ಆಗಲ್ಲ. ಹಾಗೆ ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಇದ್ರ ಬಗ್ಗೆ ಗಮನಿಸ್ಕೊಳ್ರಿ. ಹಾಗೆ ನೀವು ಕೇಳ್ಬೋದು, ಬರೋ ಯೂಟ್ಯೂಬರೆಲ್ಲ ಹಾಕೊಂತಾರಲ್ಲ, ನಮಗೆ ಅವ್ರಿಗೇನು ಆಗಲ್ಲ, ನಮಗೆ ಆಗುತ್ತೆ ಅಲ್ಲ ಅಂತ ಹೇಳಿದ್ರೆ ಅವರು ಪೇಯ್ಡ್ ಮಾಡಿ ವಿಡಿಯೋನ ತಗೊಂಡಿರ್ತಾರೆ ಅವ್ರ ಹತ್ರ. ಅದಕ್ಕೆ ಅವ್ರಿಗೆ ಕಾಪಿರೈಟ್ ಸ್ಟ್ರೈಕ್ ಬರಲ್ಲ. ಹಾಗೆ ನೀವು ಯಾವುದಾದ್ರೂ ಅದೇ ಸಾಂಗ್ಗಳನ್ನು ತಗೊಂಡು ನಿಮ್ಮ ಎಡಿಟಲ್ಲಿ ಹಾಕ್ಕೊಡ್ರೆ ಅದು ಕೂಡ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಅದೇ ಥರದ ನಾನು ಕಾಪಿರೈಟ್ ಸ್ಟ್ರೈಕ್ ಬರ್ದಿರಂಗೆ ಒಂದು ವಿಡಿಯೋ ಮಾಡ್ತೀನಿ, ಅದು ನೋಡಿಕೊಂಡು ಎಲ್ಲರೂ ಇದನ್ನ ಫಾಲೋ ಮಾಡಿದ್ರೆ ಕಮ್ಯುನಿಟಿ ಗೈಡ್ಲೈನ್ ಒಂದು ಕಾಪಿರೈಟ್ ಸ್ಟ್ರೈಕ್ ಬರೋದಿಲ್ಲ. ಈ ಎರಡನೇ ಆಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೆ 1 ವೀಕ್ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ನೀವು ತಮ್ನೇಲ್ ಆಗಲಿ ಟೈಟಲ್ ಆಗಲಿ ಏನು ಮಾಡೋಕ್ಕೂ ಆಗಲ್ಲ. ಅದು ಫುಲ್ಲು ಡೆಡ್ ಆಗೋಗಿರುತ್ತೆ 1 ವೀಕ್ವರೆಗೂ. ಆ ವೀಕ್ವರೆಗೂ ಯೂಸ್ ಮಾಡೋಕ್ಕಾಗಲ್ಲ. ವೀಕ್ ಆದಮೇಲೆ ಯೂಸ್ ಮಾಡ್ಕೋಬೋದು. ಆ ಆ್ಯಕ್ಟಿವ್ ಕಮ್ಯುನಿಟಿ ಸ್ಟ್ರೈಕ್ ಒಂದು ಬಂದಿದ್ರೆ ಅದು 90 ಡೇಸ್ ಒಳಗಡೆ ಏನು ನೀವು ಇನ್ನೊಂದು ಕಾಪಿರೈಟ್ ಸ್ಟ್ರೈಕ್ ಇನ್ನೊಂದು ಬರ್ಸ್ಕೊಂಡೇ ಇದ್ರೆ ಇದು ರಿಮೂವ್ ಆಗುತ್ತೆ. ಅವಾಗ ಮಾನಿಟೈಸೇಷನ್ ಆನ್ ಆಗುತ್ತೆ, ಅದಕ್ಕೇನು ತೊಂದರೆ ಇಲ್ಲ. ಒಟ್ಟು 90 ಡೇಸ್ ಒಳಗಡೆ 2 ಕಾಪಿರೈಟ್ ಸ್ಟ್ರೈಕ್ ಬಂದರೆ ಹಾಗೂ ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಟಿವ್ ಕಮ್ಯುನಿಟಿ ಸ್ಟ್ರೈಕ್ ಬಂದರೆ 2 ನಿಮಗೆ ಜಾಸ್ತಿ ತೊಂದರೆ ಆಗುತ್ತೆ. ಲಾಸ್ಟ್ ವಾರ್ನಿಂಗ್ ಅದಾಗುತ್ತೆ ನಿಮಗೆ. ಹಾಗೆ 3ನೇ ಕಮ್ಯುನಿಟಿ ಗೈಡ್ಲೈನ್ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ನ ಮರ್ತೋಗ್ಬಿಡ್ಬೇಕು.